ಬಿಗ್ ಬಾಸ್ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್, ಮತ್ತೊಂದು ಆಘಾತ ಅಂತಲೇ ಹೇಳ್ಬೋದು. ಹೌದು, ಬಿಗ್ ಬಾಸ್ ಸೀಸನ್ 1ರಲ್ಲಿ ಅಭಿನಯಿಸಿದಂಥ ಹಾಗೂ ಕಾಣಿಸಿಕೊಂಡಿದ್ದಂಥ ನರ್ಸ್ ಜಯಲಕ್ಷ್ಮಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಹಾಗಾದ್ರೆ ಯಾರು ಈ ನರ್ಸ್ ಜಯಲಕ್ಷ್ಮಿ ಅಂತ ನೋಡ್ತಾ ಬಂದರೆ, ಒಂದು ರೀಕ್ಯಾಪ್ ಮಾಡ್ತಾ ಬಂದರೆ, ರೇಣುಕಾಚಾರ್ಯ ಅವರ ಪ್ರಕರಣದಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದೆ ಅಂತ ಹೇಳ್ಬೋದು. ಇದಾದ ನಂತರ ಬಿಗ್ ಬಾಸ್ನಲ್ಲಿ ಕೂಡ ಬಂದರು. ಬಿಗ್ ಬಾಸ್ ಸುಮಾರು 70 ದಿನಗಳ ಕಾಲ ಸರ್ವೈವ್ ಮಾಡಿ ಅಲ್ಲೂ ಕೂಡ ಸಾಕಷ್ಟು ಒಳ್ಳೆ ನೇಮ್ ಕೂಡ ಸಂಪಾದನೆ ಮಾಡಿದ್ರು. ಇದಾದ ನಂತರ ಸೀರಿಯಲ್ಗಳಲ್ಲಿ, ಸೂಪರ್ ಮಿನಿಟ್ ಕಾರ್ಯಕ್ರಮಗಳಲ್ಲಿ, ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಾ ಬಂದರು. ಇದಾದ ಮೇಲೆ ಏಕಾಏಕಿ ಕಣ್ಮರೆಸಾಗಿ ಹೋದರು. 2010 ನಂತರ ಎಲ್ಲೂ ಕೂಡ ನರ್ಸ್ ಜಯಲಕ್ಷ್ಮಿ ಅವರು ಕಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಒಂದೆರಡು ಸೀರಿಯಲ್ಗಳಲ್ಲಿ ಸಿಕ್ಕಿದ್ದು ಬಿಟ್ಟರೆ ಮತ್ತೆಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಬರೋಬ್ಬರಿ 16 ವರ್ಷಗಳಿಂದ ಸಿನಿಮಾ ಸೀರಿಯಲ್ಗಳಿಂದ ಸಂಪೂರ್ಣವಾಗಿ ದೂರ ಹೊಡೆದ್ರು. ಕೆಲವು ಸಿನಿಮಾಗಳನ್ನು ಸಹ ಮಾಡಿದ್ರು, ಕಾಮಿಡಿ ಸಿನಿಮಾಗಳನ್ನು ಕೂಡ ಕಾಣಿಸಿಕೊಂಡ್ರು. ಬಿಗ್ ಬಾಸಿಂದ ಬಂದ ನಂತರ ಒಂದು ಮಟ್ಟಿಗೆ ಲಕ್ ಚೇಂಜ್ ಆಯಿತು. ಆದರೆ ಆ ಲಕ್ ಕಂಪ್ಲೀಟಾಗಿ ಝೀರೋನೂ ಕೂಡ ಆಗಿ ಹೋಯಿತು. ಯಾಕಾಗಿ ನರ್ಸ್ ಜಯಲಕ್ಷ್ಮಿ ಅವರು ತದನಂತರ ದಿನಗಳಲ್ಲಿ ಸೈಲೆಂಟ್ ಆಗೋದ್ರು ಗೊತ್ತಿಲ್ಲ. ಆದರೆ ಸಿನಿಮಾ ಮತ್ತು ಸೀರಿಯಲ್ ರಿಯಾಲಿಟಿ ಶೋಗಳೆಲ್ಲರೂ ಕೂಡ ದೂರ ಉಳಿದು ಇನ್ನು ನರ್ಸ್ ಜಯಲಕ್ಷ್ಮಿ ಅವರು ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಹೀಗಾಗಿ ನರ್ಸ್ ಜಯಲಕ್ಷ್ಮಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಇನ್ನಿಲ್ಲ.